ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪ್ರೀ ಮಾರ್ಕೆಟ್ ಅನಾಲಿಸಿಸ್ನ ಮಾಡೋಣ. ಪ್ರೀ ಮಾರ್ಕೆಟ್ ಅನಾಲಿಸಿಸ್ನ ಮಾಡೋಕ್ಕಿಂತ ಮುಂಚೆ ಪ್ರೀವಿಯಸ್ ಡೇ ಮಾರ್ಕೆಟ್ ಬಿಹೇವಿಯರ್ನ ತಿಳ್ಕೊಬೇಕಾಗತ್ತೆ. ಓಕೆನಾ? ಸೊ ಮಾರ್ಕೆಟ್ನಲ್ಲಿ ಯಾವ ರೀತಿ ಪ್ರೈಸ್ ಆಕ್ಷನ್ ಆಗಿದೆ, ಓಕೆನಾ, ಅದನ್ನ ಯಾವ ರೀತಿ ಅನಾಲಿಸಿಸ್ನ ಮಾಡ್ಬೇಕಂತೇಳಿ ಡೈರೆಕ್ಟ್ ಆಗಿ ಆರ್ಡರ್ ಫ್ಲೋಗೆ ಕರ್ಕೊಂಡು ಹೋಗ್ತಾನೆ. ಓಕೆ, ಸೊ ನೋಡಿ ಲೈವ್ ಅಲ್ಲಿ ಯಾವ ರೀತಿ ಅನಾಲಿಸಿಸ್ನ ಮಾಡ್ಬೇಕಂತಂದ್ರೆ ಈ ಆಗಿರೋ ಆಕ್ಟಿವಿಟಿನ ತಿಳ್ಕೊಬೇಕಾಗತ್ತೆ. ಪ್ರೀವಿಯಸ್ ಡೇ ಮಾರ್ಕೆಟ್ನಲ್ಲಿ ಏನೇನು ಆಕ್ಟಿವಿಟಿ ಆಗಿದೆ, ಸೊ ಆ ರೀತಿ ನಾವು ಏನ್ ಮಾಡ್ಬೇಕಂದ್ರೆ ಆ ಝೋನ್ಸ್ ಅನ್ನ ಮಾರ್ಕ್ ಮಾಡಬೇಕಾಗತ್ತೆ. ಸುಮ್ಮನೆ ಯಾವುದೇ ಕಾರಣಕ್ಕೂ ಮಾರ್ಕ್ ಮಾಡ್ಲಿಕ್ಕೆ ಆಗಲ್ಲ. ಓಕೆನಾ? ಸೊ ಈ ಲೆವೆಲ್ಸ್ ಅನ್ನ ಹಾಕಿದೀವಿ 100% ಬರುತ್ತೆ ಅಂತೇಳಿ. ಓಕೆನಾ? ಈ ಪಾಯಿಂಟ್ ಅಲ್ಲಿ ಸಪ್ಲೈ ಝೋನ್ ಅನ್ನ ಹಾಕಿದೀವಿ. ಓಕೆನಾ? ಸೊ ಇಲ್ಲಿ ಬಾಟಮ್ ಅಲ್ಲಿ ಡಿಮ್ಯಾಂಡ್ ಝೋನ್ ಅನ್ನ ಹಾಕಿದೀವಿ. ಓಕೆನಾ? ಸೊ ಅದೇ ರೀತಿ ಮಾರ್ಕೆಟ್ ಯಾವ್ಯಾವ ಲೆವೆಲ್ಗೆ ಯಾಕೆ ಹೋಗುತ್ತೆ ಅಂತೇಳಿ ಡೈರೆಕ್ಟ್ ಆಗಿ ಆರ್ಡರ್ ಫ್ಲೋದಲ್ಲಿ ಹೋಗೋಣ, ಯಾಕೆ ಹೋಗುತ್ತೆ ಅಂತೇಳಿ. ಓಕೆನಾ? ಸೊ ಅಬ್ಸರ್ವ್ ಮಾಡಿ ಬ್ಯಾಂಕ್ ನಿಫ್ಟಿ ಚಾರ್ಟ್. ಓಕೆನಾ? ಸೊ ಬ್ಯಾಂಕ್ ನಿಫ್ಟಿ ಚಾರ್ಟ್ ಜುಲೈ 2 ಅಲ್ಲಿ ಅಬ್ಸರ್ವ್ ಮಾಡಿ. ಜುಲೈ 2 ಅಲ್ಲಿ ಏನಾಗಿದೆ ಅಂದ್ರೆ ಕ್ಯಾಂಡಲ್ ಅಲ್ಲಿ ಐಸ್ಬರ್ಗ್ ಆರ್ಡರ್ ಅಂತ ಹೇಳಿ ಕರಿತೀವಿ. ಓಕೆನಾ? ಸೊ ಐಸ್ಬರ್ಗ್ ಆರ್ಡರ್ ನಮ್ಗೆ ಏನಿದೆ ಅಂದ್ರೆ ಟಾಪ್ ಅಲ್ಲಿ ಏನಾಗಿದ್ದಾರೆ ಅಂದ್ರೆ ಸ್ಟ್ರಕ್ ಆಗಿದ್ದಾರೆ. ಓಕೆನಾ? ಇಲ್ಲಿ ಏನಾಗಿದ್ದಾರೆ ಅಂದ್ರೆ ಬಯರ್ಸ್ ಏನ್ ಮಾಡಿದ್ದಾರೆ ಅಂದ್ರೆ ಮೊಮೆಂಟಮ್ ನ ಚೇಸ್ ಮಾಡ್ಲಿಕ್ಕೆ ಓಪನ್ ನಲ್ಲಿ ಮಾರ್ಕೆಟ್ ನಲ್ಲಿ ಬಯರ್ಸ್ ಏನ್ ಮಾಡಿದ್ದಾರೆ ಅಂದ್ರೆ ಟ್ರ್ಯಾಪ್ ಆಗಿದ್ದಾರೆ. ಓಕೆನಾ? ಮೊಮೆಂಟಮ್ ನ ಚೇಸ್ ಮಾಡ್ಲಿಕ್ಕೆ ಹೋಗಿ ಟ್ರ್ಯಾಪ್ ಆಗಿದ್ದಾರೆ. ಸೊ ಏನಾಗಿದೆ, ಬಯರ್ಸ್ ಏನಾಗಿದ್ದಾರೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಿಲ್ಲ ಮಾರ್ಕೆಟ್ ನ. ಓಕೆನಾ? ಸೊ ಹಾಗಾಗಿ ಏನಾಗಿದೆ, ಇಲ್ಲಿ ಟ್ರ್ಯಾಪ್ ಆದ್ಮೇಲೆ ಮಾರ್ಕೆಟ್ ಏನಾಗಿದೆ, ಸೆಲ್ಲಿಂಗ್ ಆಗಿದೆ. ಓಕೆನಾ? ಸೆಲ್ಲಿಂಗ್ ಆಗಿದೆ, ಕಂಟಿನ್ಯೂಸ್ ಆಗಿ ಫಾಲ್ ಆಗಿದೆ. ಓಕೆ, ನೆಕ್ಸ್ಟ್ ಪ್ರೈಸ್ ಏನಾಗಿದೆ ಅಂದ್ರೆ ನೋಡ್ಬೇಕಾಗತ್ತೆ. ಓಕೆನಾ? ಫುಲ್ ಏನಾಗಿದೆ, ಸೆಲ್ಲಿಂಗ್ ಸೈಡ್ ಬಂದಿದೆ. ನೋಡಿ ಅಬ್ಸರ್ವ್ ಮಾಡಿ, ಸೆಲ್ಲಿಂಗ್ ಸೈಡ್ ಬಂದಿದೆ. ಓಕೆನಾ? ಸೊ ಅದು ನೆಕ್ಸ್ಟ್ ಏನಾಗಿದೆ ಅಂದ್ರೆ ಬಾಟಮ್ ಅಲ್ಲಿ ಪ್ರೈಸ್ ಏನ್ ಮಾಡಿದಾರೆ ಅಂದ್ರೆ ನೆಕ್ಸ್ಟ್ ಡೇ ನೋಡ್ಬೇಕಾಗತ್ತೆ. ಓಕೆನಾ? ಯಾವುದು ಡೇಟ್ ನೋಡ್ಬೇಕಾಗತ್ತೆ. ನೆಕ್ಸ್ಟ್ ಡೇ ಯಾವುದು ನೋಡಿ ಅಬ್ಸರ್ವ್ ಮಾಡಿ. ಜುಲೈ 3 ಅಲ್ಲಿ ಏನೇನು ಆಕ್ಟಿವಿಟಿ ಆಗಿದೆ ಅಂತೇಳಿ ಮೊದಲು ತಿಳ್ಕೊಳ್ಳೋಣ. ಓಕೆನಾ? ನೆಕ್ಸ್ಟ್ ನೋಡಿ ತಿಳ್ಕೊಂಡು ನೆಕ್ಸ್ಟ್ ನಿಫ್ಟಿನ ಎನಾಲಿಸಿಸ್ನ ಮಾಡೋಣ. ಓಕೆನಾ? ಸೊ ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ಜುಲೈ 3 ಅಲ್ಲಿ ಏನಾಗಿದೆ ಅಂದ್ರೆ ಫಸ್ಟ್ ಮಾರ್ಕೆಟ್ ಓಪನ್ ಆದ್ಗಳು ಏನ್ ಮಾಡಿದ್ರೆ ಅಂದ್ರೆ ಒಂದು ಬುಲ್ಲಿಶ್ ಕ್ಯಾಂಡಲ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಓಕೆನಾ? ಎಷ್ಟೋ ಜನ ಏನ್ ಮಾಡಿರ್ತಾರೆ ಅಂದ್ರೆ ಈ ಬುಲ್ಲಿಶ್ ಕ್ಯಾಂಡಲ್ ಅನ್ಕೊಂಡು ಏನ್ ಮಾಡಿರ್ತಾರೆ ಅಂದ್ರೆ ಬೈಯಿಂಗ್ ಸೈಡ್ ಹೋಗ್ಲಿಕ್ಕೆ ಟ್ರೈ ಮಾಡಿರ್ತಾರೆ. ಓಕೆನಾ? ಸೊ ಯಾವುದೇ ಕಾರಣಕ್ಕೂ ಮಾರ್ಕೆಟ್ ನಲ್ಲಿ ಡೇಟಾನ ತಿಳ್ಕೊಳ್ಳದೆ ಯಾವುದೇ ಕಾರಣಕ್ಕೂ ಇದೇ ಬುಲ್ಲಿಶ್ ಕ್ಯಾಂಡಲ್ ಅಂತ ಹೇಳಿಕ್ಕೆ ಆಗಲ್ಲ. ಓಕೆನಾ? ಸೊ ಇಲ್ಲಿ ನೋಡ್ಬೋದು, ಈ ಕ್ಯಾಂಡಲ್ ದಲ್ಲಿ ಯಾವುದೇ ಕಾರಣಕ್ಕೂ ಬೈಯರ್ಸ್ ಬಂದ್ರು ಕೂಡ ಮಾರ್ಕೆಟ್ ನ ಮೂವ್ಮೆಂಟ್ ಮಾಡ್ಲಿಕ್ಕೆ ಆಗಿಲ್ಲ. ಓಕೆನಾ? ಸೊ ಬೈಯರ್ಸ್ ಬಂದಿದ್ದಾರೆ, ಅವ್ರು ಏನಾಗಿದ್ದಾರೆ ಟ್ರ್ಯಾಪ್ ಆಗಿದ್ದಾರೆ. ಆ ಬಂದಿರೋ ಕ್ಯಾಂಡಲ್ ದಲ್ಲಿ ಬುಲ್ಲಿಶ್ ಕ್ಯಾಂಡಲ್ ದಲ್ಲಿ ಸೆಲ್ಲರ್ಸ್ ಎಂಟ್ರಿ ಕೊಟ್ಟಿದ್ದಾರೆ. ಓಕೆನಾ? ಸೊ ಅಲ್ಲಿ ನೋಡ್ಬೇಕು, ನಮ್ಗೆ ಸೆಲ್ಲರ್ಸ್ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಗೆ ಗೊತ್ತಾಗತ್ತಂದ್ರೆ ಆ ಕ್ಯಾಂಡಲ್ ದಲ್ಲಿ ಫಸ್ಟ್ ನೋಡ್ಬೇಕಾಗತ್ತೆ, ಇಲ್ಲಿ ಡೆಲ್ಟಾ ಕಾಟ್ನ ಚೆಕ್ ಮಾಡಬೇಕಾಗತ್ತೆ. ಓಕೆನಾ? ಬಂದಿರೋ ಕ್ಯಾಂಡಲ್ ದಲ್ಲಿ ಆ ಬುಲ್ಲಿಶ್ ಕ್ಯಾಂಡಲ್ ಇದೆ ಅಂದ್ರೆ ಡೆಲ್ಟಾ ಕಾಟ್ನ ಚೆಕ್ ಮಾಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಅದು ಬುಲ್ಲಿಶ್ ಕ್ಯಾಂಡಲ್ ಅಲ್ಲ. ಓಕೆನಾ? ಡೆಲ್ಟಾ ಏನಿದೆ ನೆಗೆಟಿವ್ ಇದೆ. ಓಕೆ, ಸೊ ಹಾಗಾಗಿ ಏನಾಗಿದೆ, ಆ ಕ್ಯಾಂಡಲ್ ಅನ್ನ ಒಡೆದಾಕಿದ್ದಾರೆ. ಓಕೆನಾ? ಒಡೆದಾಕಿದ್ದಾರೆ. ಸೊ ನೆಕ್ಸ್ಟ್ ನೋಡ್ಬೇಕಾಗತ್ತೆ ಅದರ ಅಪೋಸಿಟ್ ಕ್ಯಾಂಡಲ್ ಯಾವ ರೀತಿ ಬಂದಿದೆ ಅಂತೇಳಿ. ಓಕೆನಾ? ಸೊ ನೆಕ್ಸ್ಟ್ ಕ್ಯಾಂಡಲ್ ಏನಾಗಿದೆ ಅಂದ್ರೆ ಸೆಲ್ಲರ್ಸ್ ಎಂಟ್ರಿ ಕೊಟ್ಟಿದ್ದಾರೆ. ಓಕೆನಾ? ಸೆಲ್ಲರ್ಸ್ ಎಂಟ್ರಿ ಕೊಟ್ಟ ಮೇಲೆ ಏನಾಗಿದೆ, ಸೆಲ್ಲಿಂಗ್ ಆಗಿದೆ. ಓಕೆನಾ? ಒಂದ್ ಕ್ಯಾಂಡಲ್ ಬಿದ್ದಿದೆ, ಅದರ ನೆಕ್ಸ್ಟ್ ಕ್ಯಾಂಡಲ್ ಕೂಡ ಸೆಲ್ಲಿಂಗ್ ಬಂದಿದೆ. ಓಕೆನಾ? ಸೊ ನೆಕ್ಸ್ಟ್ ಕ್ಯಾಂಡಲ್ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಬಯರ್ಸ್ ಏನ್ ಮಾಡಿದ್ದಾರೆ ಅಂದ್ರೆ ಬಾಟಮ್ ಅಲ್ಲಿ ಬಯರ್ಸ್ ಎಂಟ್ರಿ ಕೊಟ್ಟಿದ್ದಾರೆ. ಓಕೆನಾ? ಇದು ಬುಲ್ಲಿಶ್ ಕ್ಯಾಂಡಲ್ ಆಗುತ್ತೆ ಮಾರ್ಕೆಟ್ ನಲ್ಲಿ. ಓಕೆ, ಸೊ ಇಲ್ಲಿ ಬುಲ್ಲಿಶ್ ಕ್ಯಾಂಡಲ್ ಆದ್ಮೇಲೆ ಏನಾಗಿದೆ, ಮಾರ್ಕೆಟ್ ಮೇಲ್ಗಡೆ ತಗೊಂಡೋಗಿದ್ದಾರೆ. ಓಕೆನಾ? ಸೊ ಮಾರ್ಕೆಟ್ ಮೇಲ್ಗಡೆ ತಗೊಂಡು ಹೋದ್ಮೇಲೆ ಏನಾಗಿದೆ ಅಂದ್ರೆ ಲೆವೆಲ್ಸ್ ಅನ್ನ ಬ್ರೇಕ್ಔಟ್ ಮಾಡ್ತಾರೆ. ಓಕೆನಾ? ಅದು ಫ್ರೆಶ್ ಡೇ ಹೈ ಅಂತ ಹೇಳಿ ಕರಿತೀವಿ. ಓಕೆನಾ? ಫ್ರೆಶ್ ಡೇ ಹೈನ ಬ್ರೇಕ್ಔಟ್ ಆದ್ಮೇಲೆ ಏನಾಗಿದೆ ಅಂದ್ರೆ ಸೈಡ್ ವೇಜ್ ಆಕ್ಷನ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಓಕೆನಾ? ಸೈಡ್ ವೇಜ್ ಆಕ್ಷನ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಓಕೆ, ಆ ಲೆವೆಲ್ಸ್ ಅನ್ನ ಏನ ಲೆವೆಲ್ ನ ಬ್ರೇಕ್ ಮಾಡಿದ್ರ ಸೆಲ್ಲರ್ಸ್ ಒಡೆದು ಹಾಕಿದ್ದಾರೆ. ಓಕೆನಾ? ಸೆಲ್ಲರ್ಸ್ ನ ಒಡೆದು ಫಸ್ಟ್ ಮಾರ್ಕೆಟ್ ಓಪನ್ ಆದ್ಮೇಲೆ ಮಾರ್ಕೆಟ್ ನಲ್ಲಿ ಯಾವುದೇ ಕಾರಣಕ್ಕೂ ಎಂಟ್ರಿ ಆಗಬಾರ್ದು. ಏನಾಗುತ್ತಂದ್ರೆ ಸ್ಟಾಪ್ ಲಾಸ್ ಹಂಟಿಂಗ್ ಅನ್ನ ಮಾಡ್ತಾರೆ ಓಪನ್ ಮಾರ್ಕೆಟ್ ಫ್ರೆಶ್ ಡೇ ಅಲ್ಲಿ. ಓಕೆನಾ? ಮಾರ್ಕೆಟ್ ಸ್ಟಾಪ್ ಲಾಸ್ ಹಂಟಿಂಗ್ ಆದ್ಮೇಲೆ ಏನಾಗಿದೆ ಅಂದ್ರೆ ಪ್ರೈಸ್ ಏನಾಗಿದೆ, ಸೈಡ್ ವೇಸ್ ಆಕ್ಷನ್ ಗೆ ಹೋಗಿದೆ. ಓಕೆನಾ? ಸೈಡ್ ವೇಸ್ ಆಕ್ಷನ್ ಯಾಕೆ ಹೋಗಿದೆ ಅಂದ್ರೆ ಮಾರ್ಕೆಟ್ ಬೈಯರ್ಸ್ ಏನ್ ಮಾಡಿದ್ದಾರೆ ಅಂದ್ರೆ ಮಾರ್ಕೆಟ್ ಬೈಯರ್ಸ್ ಬಂದ್ರು ಕೂಡ ಮಾರ್ಕೆಟ್ ನ ಮೂವ್ಮೆಂಟ್ ಮಾಡ್ಲಿಕ್ಕೆ ಆಗಿಲ್ಲ. ಬೈಯರ್ಸ್ ಸ್ಟ್ರೆಂತ್ ಅನ್ನ ಕಳ್ಕೊಂಡಿದ್ದಾರೆ. ಓಕೆನಾ? ಸೊ ಬಾಟಮ್ ಅಲ್ಲಿ ಟಾಪ್ ಅಲ್ಲಿ ಏನಾಗಿದ್ದಾರೆ ಅಂದ್ರೆ ಹಾಲ್ಟಿಂಗ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಓಕೆನಾ? ಇಲ್ಲೆಲ್ಲ ಏನಾಗಿದೆ, ಡೆಲ್ಟಾ ಏನಾಗಿದೆ, ಡೈವರ್ಜೆನ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಓಕೆನಾ? ಡೆಲ್ಟಾ ಡೈವರ್ಜೆನ್ಸ್ ಅನ್ನ ಕ್ರಿಯೇಟ್ ಮಾಡಿದ್ಮೇಲೆ ಏನಾಗಿದೆ ಅಂದ್ರೆ ಪ್ರೈಸ್ ಏನಾಗಿದೆ, ಫಾಲ್ ಆಗ್ತಾ ಇದೆ. ಓಕೆನಾ? ಸೊ ನೋಡಿ ಅಬ್ಸರ್ವ್ ಮಾಡಿ, ಅದೇ ಲೆವೆಲ್ ಇಂದ ಏನ್ ಮಾಡಿದ್ದಾರೆ ಅಂದ್ರೆ ಈ ಪಾಯಿಂಟ್ ಅಲ್ಲಿ ಬೈಯರ್ಸ್ ಏನ್ ಮಾಡಿದ್ದಾರೆ ಅಂದ್ರೆ
ಹಾಲ್ಟಿಂಗ್ ಆದ್ಮೇಲೆ ಏನಾಗಿದೆ, ನೆಕ್ಸ್ಟ್ ಬಯರ್ಸ್ ಏನ್ ಮಾಡಿದಾರೆ, ಮೇಲ್ಗಡೆ ಹೋಗ್ಬೇಕು, ತಗೊಂಡು ಹೋಗ್ಬೇಕಂತ ಹೇಳಿ ಬಯರ್ಸ್ ಬಂದಿದ್ದಾರೆ ಈ ಕ್ಯಾಂಡಲ್ದಲ್ಲಿ, ಓಕೆನಾ. ಬಟ್ ಯಾವುದೇ ಕಾರಣಕ್ಕೂ ಅವ್ರಿಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಿಲ್ಲ. ನೆಕ್ಸ್ಟ್ ಕ್ಯಾಂಡಲ್ದಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಮಾರ್ಕೆಟ್ ನಲ್ಲಿ ಮ್ಯಾನುಪ್ಲೇಟಿಂಗ್ ಅನ್ನೋದು ಇರುತ್ತೆ, ಓಕೆನಾ. ಸೊ ಮ್ಯಾನುಪ್ಲೇಟಿಂಗ್ ಅನ್ನೋದು ಇರುತ್ತೆ. ಸೊ ಹಾಗಾಗಿ ಏನಾಗಿದೆ ಅಂದ್ರೆ ಮಾರ್ಕೆಟ್ ನಲ್ಲಿ ಬೈಯರ್ನು ಕೂಡ ಟ್ರ್ಯಾಪ್ ಮಾಡಿ ಕೆಳಗಡೆ ತಗೊಂಡ್ಬಂದಿದ್ದಾರೆ, ಓಕೆನಾ. ಅದನ್ನ ಮ್ಯಾನುಪ್ಲೇಷನ್ ಏರಿಯಾ ಅಂತೇಳಿ ಕೂಡ ನಾವು ಹಾಕಿದೆ, ಓಕೆನಾ. ಸೊ ನೆಕ್ಸ್ಟ್ ಏನಾಗಿದೆ, ಮಾರ್ಕೆಟ್ ಬಿದ್ದಿದೆ, ಓಕೆನಾ. ಎಲ್ಲರನ್ನು ಬೈಯರ್ಸ್ ನ ಟ್ರ್ಯಾಪ್ ಮಾಡಿ ಮಾರ್ಕೆಟ್ ಅನ್ನ ಕೆಳಗಡೆ ತಗೊಂಡ್ಬಂದಿದ್ದಾರೆ, ಓಕೆ. ಸೊ ಅಬ್ಸರ್ವ್ ಮಾಡಿ ಬಯರ್ಸ್ ಏನಾಗಿದ್ದಾರೆ ಅಂದ್ರೆ ನೋಡಿ, ಈ ಪಾಯಿಂಟ್ ಅಲ್ಲಿ ಅಬ್ಸರ್ವ್ ಮಾಡಿ ಸೆಲ್ಲರ್ಸ್ ಏನ್ ಮಾಡಿದಾರೆ ಅಂದ್ರೆ ಆ ಲೆವೆಲ್ ಎಲ್ಲಿ ಮ್ಯಾನಿಪ್ಯುಲೇಟಿಂಗ್ ಆಗಿದೆ ಅದೇ ಪಾಯಿಂಟ್ ಇಂದ ಮತ್ತೆ ರಿಜೆಕ್ಷನ್ ಮಾಡ್ಕೊಂಡು ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ತಂದಿದ್ದಾರೆ, ಓಕೆ. ಸೊ ಈ ರೀತಿ ನಾವು ಏನ್ ಮಾಡ್ಬೇಕಂದ್ರೆ ಎನಾಲಿಸಿಸ್ ನ ಮಾಡೋದನ್ನ ಕಲಿಬೇಕಾಗತ್ತೆ. ಇನ್ನೂ ಡೆಪ್ತ್ ಇರುತ್ತೆ ಎನಾಲಿಸಿಸ್ ನ ಮಾಡೋದನ್ನ, ಓಕೆನಾ. ಸೊ ಈ ರೀತಿ ಸ್ವಲ್ಪ ಈ ತರ ಎನಾಲಿಸಿಸ್ ಮೈಂಡ್ ಅಲ್ಲಿ ಇತ್ತಂದ್ರೆ ನಿಮ್ಗೆ ಏನಾಗುತ್ತೆ, ಆ ಲೆವೆಲ್ಸ್ ವರೆಗೆ ಹೋಗುತ್ತೆ ಅನ್ನೋದೊಂದು ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಆಗುತ್ತೆ ಮಾರ್ಕೆಟ್ ನಲ್ಲಿ, ಓಕೆನಾ. ಸೊ ನೋಡಿ ಅಬ್ಸರ್ವ್ ಮಾಡಿ, ಇವಾಗ ನಾವು ಹಾಕಿರೋ ಲೆವೆಲ್ ಏನಿದೆ ಇದು ಡಿಮ್ಯಾಂಡ್ ಝೋನ್, ಹಳೇದು ಡಿಮ್ಯಾಂಡ್ ಝೋನ್ ಇದೆ, ಓಕೆನಾ. ಈ ಲೆವೆಲ್ ಬಂದ್ರೆ ಮಾತ್ರ ನಾವ್ ಏನ್ ಮಾಡ್ತೀವಿ, ಬೈಯಿಂಗ್ ಸೈಡ್ ಅನ್ನ ನೋಡ್ತೇವೆ, ಓಕೆ. ಅದರ್ವೈಸ್ ಯಾವುದೇ ಕಾರಣಕ್ಕೂ ನೋಡಲ್ಲ, ಓಕೆನಾ. ಸೊ ಇಲ್ಲಿ ಪಾಯಿಂಟ್ ಅಲ್ಲಿ ಬರಬೇಕಾಗತ್ತೆ, ಓಕೆ. ಇವತ್ತಿನ ಟ್ರೇಡ್ ಸೆಟಪ್ ಹೆಂಗಿರುತ್ತಂದ್ರೆ ಮಾರ್ಕೆಟ್ ನಲ್ಲಿ ಪ್ರೈಸ್ ಏನಾಗುತ್ತೆ ಅಂದ್ರೆ ಈ ಪಾಯಿಂಟ್ ಗೆ ಬರಬೇಕಾಗತ್ತೆ, ಓಕೆನಾ. ಡಿಮ್ಯಾಂಡ್ ಝೋನಿಗೆ ಬಂದಾಗ ಮಾತ್ರ ನಾವೇನ್ ಮಾಡ್ತೀವಿ, ಬೈ ಸೈಡ್ ಟ್ರೇಡ್ ಮಾಡ್ತೇವೆ. ಯಾವ ತರ ಬರ್ಬೇಕಂದ್ರೆ ಪ್ರೈಸ್ ಇಲ್ಲಿ ಕ್ಯಾಂಡಲ್ ಇದೊಂದು ಹ್ಯಾಮರ್ ನ ಹೊಡಿಬೇಕಾಗತ್ತೆ, ಅಥವಾ ಒಂದು ಬುಲ್ಲಿಶ್ ಎಂಗಲ್ಫಿಂಗ್ ಅಂತ ಹೇಳಿ ಕರಿತೇವೆ, ಓಕೆನಾ. ಈ ತರ ಒಂದು ಸೆಲ್ಲಿಂಗ್ ಕ್ಯಾಂಡಲ್ ಬಂದು ಇದ್ರ ಅಪೋಸಿಟ್ ಆಗಿ ಒಂದು ಬುಲ್ಲಿಶ್ ಎಂಗಲ್ಫಿಂಗ್ ಅಂತ ಹೇಳಿ ಕರಿತೇವೆ, ಓಕೆನಾ. ಈ ರೀತಿ ಒಂದು ಕ್ಯಾಂಡಲ್ ಬಂದು ಕ್ಲೋಸ್ ಆಗ್ಬೇಕಾಗತ್ತೆ, ಓಕೆನಾ. ಆ ಕ್ಯಾಂಡಲ್ ಬಂದು ಕ್ಲೋಸ್ ಆದ್ಮೇಲೆ ಏನಾಗುತ್ತೆ, ಅದು ನೆಕ್ಸ್ಟ್ ಮಾರ್ಕೆಟ್ ಏನಾಗುತ್ತೆ, ಈ ಲೆವೆಲ್ ಇದೆಯಲ್ಲ 100% ಅಂತ ಹಾಕಿದೀವಿ, ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ, ಓಕೆನಾ. ಲೈವ್ ಅಲ್ಲಿ 57,350 ಕ್ಲಿಯರ್ ಮಾಡ್ತಾರೆ, ಓಕೆ. ಆ ಲೆವೆಲ್ ಅನ್ನ ಕ್ಲಿಯರ್ ಮಾಡಿದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ, ನಮ್ದು ಝೋನ್ ಹೋಗುತ್ತೆ, ಓಕೆನಾ. ಸಪ್ಲೈ ಝೋನ್ ಅಂತ ಹೇಳಿ ಕರಿತೀವಿ. ಮಾರ್ಕೆಟ್ ನಲ್ಲಿ ಬಂದಿರುವಂತ ಪ್ರೈಸ್ ಯಾವ ಪಾಯಿಂಟ್ ಇಂದ ಬಂದಿದೆ ಆ ಪಾಯಿಂಟ್ ಗೆ ಹೋಗುತ್ತೆ ನೆಕ್ಸ್ಟ್ ಲೆವೆಲ್, ಓಕೆ. ಅದೇ ಇನ್ನೊಂದು ಲಾಸ್ಟ್ ಅನ್ನ ತಿಳಿಸ್ಕೊಟ್ಟಿದೆ, ಐಸ್ಬರ್ಗ್ ಅಂತ ಹೇಳಿದ್ದೆ, ಓಕೆನಾ. ಸೊ ಐಸ್ಬರ್ಗ್ ಆರ್ಡರ್ ಇದೆ ಇಲ್ಲಿ, ಓಕೆ. ಐಸ್ಬರ್ಗ್ ಆರ್ಡರ್ ಇಲ್ಲಿದೆ ಈ ಪಾಯಿಂಟ್ ಅಲ್ಲಿ, ಓಕೆನಾ. ಜುಲೈ 2 ಅಲ್ಲಿ ಆಗಿರೋದು ಇದು, ಓಕೆ. ಐಸ್ಬರ್ಗ್ ಆರ್ಡರ್ ಅಂತ ಹೇಳಿ ಕರಿತೀವಿ, ಯಾಕಂದ್ರೆ ಇಲ್ಲಿ ಬೈಯರ್ ಟ್ರ್ಯಾಪ್ ಆಗಿದ್ದಾರೆ. ಸೊ ಇದು ಕೂಡ ಮಾರ್ಕೆಟ್ ನಲ್ಲಿ ರಿವಿಸಿಟ್ ಆಗುತ್ತೆ, ಓಕೆ. ಸೊ ಅದನ್ನು ಕೂಡ ಕ್ಲಿಯರ್ ಮಾಡ್ತಾರೆ. ಸೊ ನೆಕ್ಸ್ಟ್ ನೋಡೋಣ, ಮಾರ್ಕೆಟ್ ನಲ್ಲಿ ನಿಫ್ಟಿನ ಅನಾಲಿಸಿಸ್ ಅನ್ನ ಮಾಡೋಣ, ಓಕೆನಾ. ನಿಫ್ಟಿ ಯಾವ ರೀತಿ ಇರುತ್ತೆ ಅಂದ್ರೆ ಸಿಂಪಲ್ ಇರುತ್ತೆ, ಓಕೆನಾ. ಸೊ ಅದು ಕೂಡ ಏನಾಗಿದೆ ಅಂದ್ರೆ ಸೇಮ್ ಅದೇ ತರನ ಆಕ್ಟಿವಿಟಿನ ಮಾಡ್ಕೊಂಡಿದ್ದಾರೆ. ಪ್ರೈಸ್ ಏನ್ ಮಾಡಿದ್ದಾರೆ, ಮಾರ್ಕೆಟ್ ಬ್ರೇಕ್ಔಟ್ ಆದ್ಮೇಲೆ ಸೈಡ್ ವೇಸ್ ಆಕ್ಷನ್ ಗೆ ಹೋಗಿದೆ, ಓಕೆನಾ. ಸೈಡ್ ವೇಸ್ ಆಕ್ಷನ್ ಹೋದ್ಮೇಲೆ ಏನಾಗಿದೆ, ಸೆಲ್ಲರ್ಸ್ ಕೂಡ ಏನ್ ಮಾಡಿದ್ದಾರೆ ಅಂದ್ರೆ ಇಲ್ಲಿಂದ ಸೆಲ್ ಮಾಡಿದ್ದಾರೆ, ಓಕೆ. ಸೊ ಇಲ್ಲಿ ಬಾಟಮ್ ಅಲ್ಲಿ ಹೋಲ್ಡ್ ಯಾಕಾಗಿದೆ ಅಂದ್ರೆ ಇಲ್ಲಿ ಬೈಯರ್ಸ್ ಇದ್ದಾರೆ, ಓಕೆನಾ. ಬೈಯರ್ಸ್ ಏನ್ ಮಾಡಿದ್ದಾರೆ, ಪ್ರೈಸ್ ಅನ್ನ ಹೋಲ್ಡ್ ಮಾಡ್ಕೊಂಡು ಮತ್ತೇನ್ ಮಾಡಿದ್ದಾರೆ ಅಂದ್ರೆ ಈ ಟಾಪ್ ಅಲ್ಲಿ ಏನಿದ್ದಾರಲ್ಲ ಅವ್ರನ್ನ ಟ್ರ್ಯಾಪ್ ಮಾಡಿ ಏನ್ ಮಾಡಿದ್ದಾರೆ ಅಂದ್ರೆ ಸೆಲ್ಲಿಂಗ್ ನ ತಗೊಂಬಂದಿದ್ದಾರೆ, ಓಕೆ. ಇಷ್ಟೇ ಸಿಂಪಲ್ ಇರುತ್ತೆ ಟ್ರೇಡಿಂಗ್ ಅನಾಲಿಸಿಸ್ ನ ಮಾಡೋದು, ಓಕೆ. ಸೊ ನೆಕ್ಸ್ಟ್ ನಾವು ಇವತ್ತಿನ ಟ್ರೇಡ್ ಸೆಟಪ್ ಯಾವ ರೀತಿ ಮಾಡ್ಕೋಬೇಕಂದ್ರೆ ನಿಫ್ಟಿಯಲ್ಲಿ ಪ್ರೈಸ್ ನೋಡ್ಬೇಕಾಗತ್ತೆ, ನಮ್ ಲೆವೆಲ್ಸ್ ಬರಬೇಕಾಗತ್ತೆ, ಓಕೆನಾ. ಸೊ ನಮ್ ಡಿಮ್ಯಾಂಡ್ ಝೋನಿಗೆ ಬರಬೇಕಾಗತ್ತೆ, ಓಕೆ. ನಮ್ ಡಿಮ್ಯಾಂಡ್ ಝೋನಿಗೆ ಬಂತಂದ್ರೆ ನಾವೇನ್ ಮಾಡ್ತೀವಿ, ಬೈಯಿಂಗ್ ಸೈಡ್ ಅನ್ನ ಟ್ರೇಡ್ ಮಾಡ್ತೀವಿ, ಓಕೆನಾ. ಸೊ ಈ ರೀತಿ ಒಂದು ಬುಲಿಶ್ ಕ್ಯಾಂಡಲ್ ಬರಬೇಕಾಗತ್ತೆ. ಯಾವ ರೀತಿ ಅಂದ್ರೆ ಒಂದು ಅದ್ರ ಸೆಲ್ಲಿಂಗ್ ಸೈಡ್ ಯಾವ ತರ ಬರಬೇಕು ಕ್ಯಾಂಡಲ್, ಒಂದು ಸ್ಮಾಲ್ ಕ್ಯಾಂಡಲ್ ಬಂದಿಲ್ಲ, ಒಂದು ಸ್ಟ್ರಾಂಗ್ ಆಗಿ ಒಳಗಡೆಯಿಂದ ಬಾಟಮ್ ಔಟ್ ಆಗ್ಬೇಕಾಗತ್ತೆ, ಒಂದು ಡಿಮ್ಯಾಂಡ್ ಝೋನ್ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ, ಓಕೆನಾ. ಇಲ್ಲಿ ಬುಲಿಶ್ ಎಂಗಲ್ಫಿಂಗ್ ಅಂತ ಹೇಳಿ ಕರಿತೀವಿ, ಅಥವಾ ಒಂದು ನೆಕ್ಸ್ಟ್ ಒಂದು ಹ್ಯಾಮರ್ ಅಥವಾ ಹೊಡಿಬೇಕಾಗತ್ತೆ, ಓಕೆನಾ. ಈ ರೀತಿ ಹ್ಯಾಮರ್ ಕ್ಯಾಂಡಲ್ ಬಂತಂದ್ರೆ ನೆಕ್ಸ್ಟ್ ಏನ್ ಮಾಡ್ಬೋದು, ನಾವು ಬೈ ಸೈಡ್ ಟ್ರೇಡ್ ಅನ್ನ ಮಾಡಬಹುದು, ಓಕೆನಾ. ಮಿಡ್ಲ್ ಅಲ್ಲಿ ಯಾವುದೇ ಕಾರಣಕ್ಕೂ ಟ್ರೇಡ್ ಅನ್ನ ಸೆಟಪ್ ಮಾಡ್ಕೊಳಕ್ ಹೋಗಬೇಡಿ, ಓಕೆನಾ. ಸೊ ಎನಿ ಟೈಮ್ ಏನಾಗ್ತೀರಂದ್ರೆ ಟ್ರ್ಯಾಪ್ ಆಗುವಂತ ಚಾನ್ಸಸ್ ಇರುತ್ತೆ, ಓಕೆನಾ. ನಿಫ್ಟಿಲಿ ಸ್ಲೋ ಪ್ರೈಸ್ ಆಕ್ಷನ್ ಇರೋದ್ರಿಂದ ಎನಿ ಟೈಮ್ ಏನಾಗ್ತೀರ ಅಂದ್ರೆ ಟ್ರ್ಯಾಪ್ ಆಗುವಂತ ಚಾನ್ಸಸ್ ಇರುತ್ತೆ, ಓಕೆ. ಆಲ್ಮೋಸ್ಟ್ ನೀವು ಏನ್ ಮಾಡ್ತೀರಂದ್ರೆ ಲೆವೆಲ್ ಲೊಕೇಶನ್ಸ್ ಅಲ್ಲಿ ಟ್ರೇಡ್ ಮಾಡಿ, ಓಕೆನಾ. ಲೊಕೇಶನ್ಸ್ ಅಲ್ಲಿ ಟ್ರೇಡಿಂಗ್ ಸೆಟಪ್ ನ ಮಾಡ್ಕೊಳ್ಳಿ, ಯಾಕಂದ್ರೆ ಮಿಡ್ ಅಲ್ಲಿ ಏನಾಗುತ್ತೆ ಅಂದ್ರೆ ಮ್ಯಾನುಪ್ಲೇಟಿಂಗ್ ನಡೀತಾ ಇರುತ್ತೆ, ಸ್ಟಾಪ್ ಲಾಸ್ ಹಂಟಿಂಗ್ ನಡೀತಾ ಇರುತ್ತೆ, ಓಕೆನಾ. ಸೊ ಇವೆಲ್ಲ ಏನಾಗುತ್ತೆ ಮಾರ್ಕೆಟ್ ನಲ್ಲಿ ನಾವು ಏನಾಗಲ್ಲ, ಮಾರ್ಕೆಟ್ ನಲ್ಲಿ ದುಡ್ಡು ಮಾಡ್ಲಿಕ್ಕೆ ಆಗಲ್ಲ ಮಿಡ್ ಅಲ್ಲಿ ಟ್ರೇಡ್ ಮಾಡ್ಲಿಕ್ಕೆ ಹೋದ್ರೆ, ಓಕೆನಾ. ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕಂದ್ರೆ ಆ ಲೆವೆಲ್ಸ್ ಹೋಗ್ಬೇಕಾಗತ್ತೆ, ಓಕೆನಾ. ನೆಕ್ಸ್ಟ್ ಲೆವೆಲ್ ಏನಂದ್ರೆ ಈ ಲೆವೆಲ್ಸ್ ಇರ್ತಾವಲ್ಲ, ಇಲ್ಲಿ ಏನ ಲಿಕ್ವಿಡಿಟಿ ಇರುತ್ತೆ, ಓಕೆನಾ. ಈ ಟಾಪ್ ಅಲ್ಲಿ ಇವ್ರ ಲಿಕ್ವಿಡಿಟಿನ ಎಸಲ್ ಯಾವಾಗ ಆಗುತ್ತೆ ಮಾರ್ಕೆಟ್ ನಲ್ಲಿ, ಅವಾಗ ಮಾರ್ಕೆಟ್ ಏನಾಗುತ್ತೆ ಫರ್ದರ್ ಫಾಲ್ ಆಗುತ್ತೆ ಸ್ವಲ್ಪ, ಓಕೆನಾ. ಸೊ ಆ ಟೈಮ್ ದಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಟ್ರೇಡಿಂಗ್ ಸೆಟಪ್ ಮಾಡ್ಕೊಂಡು ಸೆಲ್ ಸೈಡ್ ಹೋಗ್ಬೇಕಾಗತ್ತೆ, ಓಕೆ. ಸೊ ಈ ರೀತಿನ ಮೈಂಡ್ ಅಲ್ಲಿ ಟ್ರೇಡಿಂಗ್ ಸೆಟಪ್ ಲೊಕೇಶನ್ಸ್ ನ ಅಳವಡಿಸ್ಕೊಳ್ಳಿ. 100% ಒಬ್ಬ ಪ್ರಾಫಿಟೇಬಲ್ ಟ್ರೇಡರ್, ಪ್ರೊಫೆಷನಲ್ ಟ್ರೇಡರ್ ಆಗ್ಬೋದು, ಓಕೆನಾ. ಸೊ ಎನಿ ಟೈಮ್ ಏನಾದ್ರು ಡೌಟ್ಸ್ ಬಂದ್ರು ನಮ್ ಬ್ಲೋಯಿಂಗ್ ಅಕಾಡೆಮಿ ಚಾನಲ್ ಫಾಲೋ ಮಾಡಿ, ಇನ್ನೂ ಡೆಪ್ತ್ ಆಗಿ ಅನಾಲಿಸಿಸ್ ನ ಮಾಡೋದನ್ನ ತಿಳಿಸ್ಕೊಡ್ತೀವಿ. ಥ್ಯಾಂಕ್ ಯು ಸೋ ಮಚ್, ಎಲ್ಲರಿಗೂ ಧನ್ಯವಾದಗಳು.